ಯಾವುದೇ ಸುದ್ದಿನ ತಗೊಂಡು ಬಂದಿರಲಿಲ್ಲ. ಬಿಗ್ ಬಾಸ್ ಅಂತೂ ಶುರುವಾಗ್ತಾ ಇದೆ, ಎಲ್ಲರೂ ಅದ್ರ ಬಗ್ಗೆ ವಿಡಿಯೋ ಮಾಡಿರ್ತಾರೆ. ನಾವು ಬೇರೆ ಏನಾದರೂ ಒಂದು ಹೊಸ ಸುದ್ದಿ ಇಟ್ಕೊಂಡು ತಾನೇ ವಿಡಿಯೋ ಮಾಡಬೇಕು. ಸೊ ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ. ನಿಮಗೆ ಇದೊಂದು ಬಿಗ್ ಬಾಸ್ದು ಹೊಸ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಕಿಂದ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದರಲ್ಲಿ ಎಲ್ಲರೂ ಅಂದ್ಕೊಂಡಿರ್ತಾರೆ ಒಂದು 5 ತಪ್ಪಿದ್ರೆ 6 ಜನ ಬಿಗ್ ಬಾಸ್ ಮನೆ ಒಳಗೆ ಸೆಲೆಕ್ಟ್ ಆಗಬಹುದು, ಮಿಕ್ಕಿರೋರು ಸೆಲೆಬ್ರಿಟಿ ಬರ್ತಾರೆ ಅಂತ. ಸೊ ನಾ ಹೇಳೋಕೆ ಹೊರಟಿರೋದೇನೆಂದರೆ, ಈಗ 60 ಜನ ಸೆಲೆಕ್ಟ್ ಆಗಿರೋದ್ರಲ್ಲಿ ತುಂಬ ಟಫೆಸ್ಟಾಗಿ ಈ ರೀತಿ ಅಗ್ನಿ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂದರೆ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, 70 ಮೆಂಬರ್ಸು ಈ ಸಲ ಬಿಗ್ ಬಾಸ್ ಒಳಗಡೆ ಹೋಗ್ತಿರೋರು ಕಾಮನ್ ಮೆಂಬರ್ಸೇ. ಈ ಸಲ ಬಿಗ್ ಬಾಸಲ್ಲಿ ಯಾವುದೇ ಸೆಲೆಬ್ರಿಟಿಗಳು ಒಳಗಡೆ ಹೋಗ್ತಾ ಇಲ್ಲ. ಸೊ ಈ ಸಲ ಬಿಗ್ ಬಾಸ್ ಹೇಗಿರುತ್ತೆ, ಕಾಮನ್ ಮೆಂಬರ್ಸು ಬಿಗ್ ಬಾಸ್ ಯಾವ ರೀತಿ ಇರಬಹುದು ಅನ್ನೋದನ್ನು ನೋಡಬೇಕು ಅನ್ನೋ ಹಾಗಿದ್ರೆ ದಯವಿಟ್ಟು ಇದೇ 16ನೇ ತಾರೀಕಿಂದ ನಡೀತಾ ಇರೋ ಅಗ್ನಿ ಪರೀಕ್ಷೆಯನ್ನು ನೋಡಿ. ಯಾಕಂದರೆ ಪ್ರೋಮೋದಲ್ಲೇ ತುಂಬಾ ಟ್ವಿಸ್ಟ್ ಆ್ಯಂಡ್ ಟರ್ಸ್ನ ಹಾಕಿದ್ದಾರೆ. ಸೊ ಹೇಗಿರುತ್ತೆ, ಯಾವ್ಯಾವ ಥರ ವ್ಯಕ್ತಿಗಳು ಬರ್ತಾರೆ, ಕೆಲವೊಬ್ಬರು ಕಣ್ಣೀರು ಹಾಕಿದರು, ಕೆಲವೊಬ್ಬರು ಸೆಲೆಕ್ಟ್ ಆದರು, ಕೆಲವೊಬ್ಬರು ದುರಹಂಕಾರ ತೋರಿಸಿ ಗೆಟ್ ಔಟ್ ಅಂತ ಅನಿಸ್ಕೊಂಡು ಹೋಗಿದ್ದಾರೆ. ಒಬ್ಬ ಗಿನ್ನೀಸ್ ರೆಕಾರ್ಡ್ ಮಾಡಿರೋ ಅಂಥವರು ಅದನ್ನು ಹರಿದು ಬಿಗ್ ಬಾಸ್ಗೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ ಅಂತ ಅಂದರೆ ಅಗ್ನಿ ಪರೀಕ್ಷೆ ಹೇಗಿರಬಹುದು ಅನ್ನೋದನ್ನು ನೀವೇ ಅಂದಾಜು ಮಾಡ್ಕೊಳ್ಳಿ. ಸೊ ಈ ಅಪ್ಡೇಟ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಸೊ 17 ಮೆಂಬರ್ಸ್ ಇರೋ ಈ ಸಲ ಕಾಮನ್ ಮೆಂಬರ್ಸ್ ಇರೋ ಬಿಗ್ ಬಾಸು ಹೇಗೆ ಬರಬಹುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಸಿ ಯು ಸೂನ್.